ಈ ಒಂದು ಸೆಷನಲ್ಲಿ ಫಂಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಎಕ್ಸಾಂಪಲ್ಸನ್ನು ನಾವು ಸಾಲ್ವ್ ಮಾಡೋಣ. ನೋಡಿ, 2 ಎಕ್ಸಾಂಪಲ್ ಇದೆ, ವೆರಿ ಸಿಂಪಲ್. ಸೊ ನಾವು ಇಲ್ಲಿವರೆಗೂ ನಮ್ಮ ಹಿಂದಿನ ವೀಡಿಯೋ ಕ್ಲಾಸ್ಗಳಲ್ಲೂ ಕೂಡ 1 ಮತ್ತು ಆನ್2 ವೆರಿಫಿಕೇಷನನ್ನು ನಾವು ನೋಡಿದ್ದೀವಿ. ಸೊ ಎಲ್ಲರೂ ಕೂಡ ನೋಟ್ಸನ್ನು ಅಪ್ಡೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾವು ಈ ಕ್ಲಾಸನ್ನು ಶುರು ಮಾಡ್ತಾಯಿದ್ದೀನಿ. ಓಕೆ, ನೋಡಿ, ಫಸ್ಟ್ ಪ್ರಾಬ್ಲಮ್, ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ, ಕ್ಯಾಪಿಟಲ್ ಎ ಟು ಕ್ಯಾಪಿಟಲ್ ಬಿ. ಅಂದರೆ ಇಲ್ಲಿ ಸ್ಪೆಸಿಫಿಕ್ಕಾಗಿ ಸೆಟ್ಟನ್ನು ಕೊಟ್ಟಿಲ್ಲ. ನೋಡಿ, ಇಲ್ಲಿ ಎ ಟು ಬಿ ಅಂತ ಇದೆ, ಅಂದರೆ ಸೆಟ್ ಎ ಟು ಸೆಟ್ ಬಿ. ಅಂದರೆ ಇಲ್ಲಿ ನಾವು ಏನು ಅನ್ಕೋಬೇಕು, ಫಸ್ಟ್ ಎಕ್ಸಾಂಪಲಲ್ಲಿ ಯಾವುದು ನಮಗೆ ಸೆಟ್ ಕೊಟ್ಟಿಲ್ಲ ಅಂದರೆ ಅಂಡರ್ಸ್ಟುಡ್ ದಟ್ ಅದು ರಿಯಲ್ ನಂಬರ್ ಟು ರಿಯಲ್ ನಂಬರ್. ಓಕೆ, ಆರ್ ಟು ಆರ್ ಅಂತಲೇ ನಾವಿಲ್ಲಿ ಅಂದ್ಕೋಬೇಕು. ಸೊ ಎಫ್ ಆಫ್ ಎಕ್ಸ್ ಎಕ್ಸ್ ಟು ದಿ ಪವರ್ ಆಫ್ 4, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 4 ನೆನ್ಪಿಟ್ಕೊಳ್ಳಿ, ಈಸ್ ನೀದರ್ 1 ನಾರ್ ಆನ್ 2. ಓಕೆ, ಸೊ ಎಫ್ ಫ್ರಮ್ ಆರ್ ಟು ಆರ್, ರಿಯಲ್ ನಂಬರ್ ಟು ರಿಯಲ್ ನಂಬರ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 4. ನೋಡಿ, ನಾವು ಆಲ್ರೆಡಿ ನಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ಎಕ್ಸ್ಗೆ ಘಾತ 2 ಇದ್ದಾಗ, ಎಕ್ಸ್ಗೆ ಘಾತ 3 ಇದ್ದಾಗ ಇವೆರಡೂ ಕೂಡ ನಾವು ನೋಡಿದ್ದೀವಿ. 1 ಚೆಕ್ ಮಾಡುವಾಗ ನಾವು ಡಿಫ್ರೆಂಟ್ ಎಲಿಮೆಂಟ್ಸನ್ನು ಇನ್ಪುಟ್ ಕೊಟ್ಟು ಇದೇನಾಗುತ್ತೆ ಅಂತ ನೋಡಿದ್ದೀವಿ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಏನಂದರೆ ಎಕ್ಸ್ಗೆ ಪವರ್ ಎಷ್ಟು ಕೊಟ್ಟಿದ್ದಾರೆ, ಈಗ 4 ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಸೊ ವಿ ಶಾಲ್ ಫಾಲೋ ದ ಸೇಮ್ ಪ್ರೊಸೀಜರ್. ಸೊ ಇಲ್ಲಿ 2ನೇ ಎಕ್ಸಾಂಪಲ್ ಕೂಡ ಇದೆ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ, 2x. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x, ದಟ್ ಈಸ್ 1 ಆ್ಯಂಡ್ ಆನ್ 2 ಅಂತ ಇದೆ. ಇದು ಆಲ್ರೆಡಿ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅನ್ನೋದನ್ನು ಮಾಡಿದ್ದೀವಿ. ಬಟ್ ಹಿಂದಿನ ತರಗತಿಗಳು ನೀವು ಅಬ್ಸರ್ವ್ ಮಾಡಬೇಕು, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದ್ದಾಗ ನಾವು ಇದನ್ನು ವೆರಿಫೈ ಮಾಡಿದ್ದೀವಿ. ಬಟ್ ಇಲ್ಲಿ ನಮಗೆ ಈಗ ಏನಾಗಿದೆ, ನ್ಯಾಚುರಲ್ ನಂಬರ್ ತೆಗೆದು ಅವ್ರು ಏನು ಮಾಡಿದ್ದಾರೆ, ಸೆಟ್ ಆಫ್ ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಆರ್ ಟು ಆರ್ ಇದ್ದಾಗ ಇದು 1 ಮತ್ತು ಆನ್ 2 ಆಗುತ್ತೆ, ಬೈಜೆಕ್ಟಿವ್ ಕೂಡ ಆಗುತ್ತೆ, ಅದು ಡಿಫ್ರೆನ್ಸ್ ಇಲ್ಲಿ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ನಾನು ಮೊದಲನೇ ಎಕ್ಸಾಂಪಲನ್ನು ತೊಗೊಳ್ತೀನಿ. ಎಫ್ ಫ್ರಮ್ ಎ ಟು ಬಿ ಅಂತ ಇದೆ. ಅದನ್ನು ನಾವು ಏನು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು, ಅದನ್ನು ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತಲೇ ತೊಗೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4. ಸೊ ಆಲ್ರೆಡಿ ನಾನು ಹೇಳಿದೆ, ಎಕ್ಸ್ಗೆ ಘಾತ 2, 3 ಈ ಥರ ಇದ್ದಾಗ, ಓಕೆ, ಎ ಟು ಬಿ ಕೊಟ್ಟಿದ್ರು ಅವರು. ಸೊ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ತೊಗೊಳ್ತೀನಿ. ಸೊ ಈಗ 1 ಕೊಡೋಣ ಎಕ್ಸ್ಗೆ, 1 ಟು ದಿ ಪವರ್ ಆಫ್ 4. ಸೊ 1 ಬಂತು. ಸೊ ಇಫ್ ಐ ಗಿವ್ ಇನ್ಪುಟ್ 1, ಐ ಗಾಟ್ ದ ಔಟ್ಪುಟ್ ಆ್ಯಸ್ 1. ಈಗ ನಾನು ಐ ವಿಲ್ ಟೇಕ್ ಅನದರ್ ರಿಯಲ್ ನಂಬರ್, ಸೇ -1, ನೆಗೆಟಿವ್ ಇಂಟಿಜರ್ ತೊಗೊತೀನಿ, -1. ಸೊ -1 ತೊಗೊಂಡಾಗ -1 ಹೋಲ್ ಟು ದಿ ಪವರ್ ಆಫ್ 4. ಸೊ ಇಲ್ಲಿ ನಮಗೆ ಘಾತ 4 ಇರೋದ್ರಿಂದ ಇಟ್ ಈಸ್ ಈವನ್. ಅದು ಕೂಡ -1 ಇಂಟು -1 ಇಂಟು -1 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಅಂದರೆ ನಮಗೆ ನೋಡಿ, ಇದು ಕೂಡ 1ಗೆ ಅಟ್ಯಾಚ್ ಆಯಿತು. ಸೊ ಕ್ಲಿಯರ್ಲಿ ನಮಗಿಲ್ಲಿ ಅಬ್ಸರ್ವೇಷನ್ ಏನು ಬರೆಯೋಣ, ಆ್ಯಸ್ ಯೂಶುವಲ್ ವಿ ರೈಟ್ ಇಟ್. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್. ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್ ಅಂದರೆ ಇದು ಏನಾಯಿತು, ಇಟ್ ಈಸ್ ನಾಟ್ 1 1. ಸೊ ಇದು 1 1 ಆಗಲಿಲ್ಲ. ಓಕೆನಾ, ಡಿಫ್ರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್ ಇತ್ತು. ನಮಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಬರಬೇಕಾಗಿತ್ತು. ಸೊ ಇಟ್ ಈಸ್ ನಾಟ್ 1 1. ಸೊ ನೆಕ್ಸ್ಟ್ ಆನ್ 2 ಚೆಕ್ ಮಾಡೋಣ. ನೋಡಿ, ಆನ್ 2 ಚೆಕ್ ಮಾಡುವಾಗ ವೆರಿ ವೆರಿ ಇಂಪಾರ್ಟೆಂಟ್, 2 ಮೆಥಡ್ ಇದೆ, ರಿಕಾಲ್ ಮಾಡೋಣ. ಕೋಡೊಮೇನ್ ಮತ್ತು ರೇಂಜ್ ಮೆಥಡನ್ನು ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ವಾಟ್ ಈಸ್ ದ ಫಂಕ್ಷನ್, ನೋಡಿ, ಫಂಕ್ಷನ್ ಕೊಟ್ಟಿರೋದೇನು, ಎಕ್ಸ್ ಟು ದಿ ಪವರ್ ಆಫ್ 4, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 4 ಅಂತಿದೆ. ಸೊ ಇಲ್ಲಿ ಓಕೆ, ಇಲ್ಲಿ ನಮಗೆ ಎಫ್ ಫ್ರಮ್ ಏನಿದೆ, ಇದು ಆರ್ ಟು ಆರ್, ಅಲ್ಲಿಗೆ ನಮಗೆ ಕೋಡೊಮೇನು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೋಡಿ, ರೇಂಜು ಹೇಗೆ ನಾವು ರೇಂಜನ್ನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ ಅಂದರೆ, ಸೊ ಓಕೆ, ನಾನು ರೇಂಜ್ ಮತ್ತು ಕೋಡೊಮೇನ್ ಆಪ್ಷನ್ಗೆ ಹೋಗ್ತೀನಿ. ಏನಾಗುತ್ತೆ, ಈ ಫಂಕ್ಷನಿನ ರೇಂಜು ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ ಎಲ್ಲಿಂದ ಇದು ಬಿಗಿನ್ ಆಗ್ಬೋದು ಅಂದರೆ, ನೋಡಿ, ನೀವು ಎಕ್ಸಿಗೆ ಯಾವುದೇ ರಿಯಲ್ ನಂಬರ್, ಎನಿ ರಿಯಲ್ ನಂಬರ್, ಪಾಸಿಟಿವ್, ನೆಗೆಟಿವ್, ಫ್ರ್ಯಾಕ್ಷನ್ ಆರ್ ಎನಿಥಿಂಗ್, ರ್ಯಾಷನಲ್ ಆರ್ ಇರ್ಯಾಷನಲ್, ನೀವು ಯಾವುದೇ ರಿಯಲ್ ನಂಬರ್ ಕೊಟ್ಟರೂ ಕೂಡ ನೀವು 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ,
ನಿಮಗೆ ಔಟ್ಪುಟ್ ಏನು ಬರುತ್ತೆ, ಪಾಸಿಟಿವೇ ಬರುತ್ತೆ. ಇಟ್ ವಿಲ್ ನಾಟ್ ಬಿ ನೆಗೆಟಿವ್. ಸೊ ಹೇಗೆ ಅಂದರೆ ನೋಡಿ, ರಿಯಲ್ ನಂಬರ್ ರಿಯಲ್ ಲೈನ್ ಅಥವಾ ನಂಬರ್ ಲೈನ್ ಹಾಕೋಣ, -∞ to ∞. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ನೀವು ಎಕ್ಸಿಗೆ ಯಾವುದೇ ಇನ್ಪುಟ್ ಕೊಟ್ಟರು, ಓಕೆ, ಇದನ್ನು ನಾನು 0 ಅಂತ ಮಾರ್ಕ್ ಮಾಡಿರ್ತೀನಿ. ನೋಡಿ, ಈ ಫಂಕ್ಷನ್ಗೆ ನಮಗೆ ರೇಂಜು ಸ್ಟಾರ್ಟ್ ಆಗೋದು ಅಥವಾ ರೇಂಜು ನಮಗೆ ಔಟ್ಪುಟ್ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಬರುತ್ತೆ, ಅಂದರೆ 0 ಇಂದ ರೈಟ್ ಸೈಡ್ಗೆ. ಓಕೆ, ದಟ್ ಮೀನ್ಸ್ ಅದನ್ನು ನಾನು ಶೇಡ್ ಮಾಡಿಬಿಡ್ತೀನಿ. ನೋಡಿ, ಓನ್ಲಿ ವಿ ವಿಲ್ ಗೆಟ್ ಪಾಸಿಟಿವ್ ರಿಯಲ್ಸ್. ನಮಗೆ ಈ ಪೋರ್ಷನ್ ಅಂದರೆ ನೆಗೆಟಿವ್ ಟು ದ ಲೆಫ್ಟ್ ಸೈಡ್ ಆಫ್ 0, ವಿ ವೋಂಟ್ ಗೆಟ್ ಎನಿ ಔಟ್ಪುಟ್. ಅಂದರೆ ನನಗೆ ಏನು, ಇದನ್ನು ಹೇಗೆ ಬರೀಬೋದು ನಾನು ಹಾಗಾದರೆ ರೇಂಜನ್ನು? ಅದಕ್ಕೆ ನಾವು ರೇಂಜನ್ನು ಬರೀತಕ್ಕಂಥ ಒಂದು ಟೆಕ್ನಿಕನ್ನು ತಿಳ್ಕೊಬೇಕು. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ನಾನು ಡಿಸ್ಕಸ್ ಮಾಡ್ತಿರೋದು x⁴. ಸೊ ಇದು ನೋಡಿ, ನೀವು ಎಕ್ಸ್ಗೆ 0 ಕೊಟ್ಟರೆ 0⁴ 0ನೇ, ಅಂದರೆ ಟು ದ ರೈಟ್ ಸೈಡ್ ಆಫ್ 0 ಇನ್ಕ್ಲೂಡಿಂಗ್ 0 ಕ್ಲೋಸ್ಡ್ ಇಂಟರ್ವಲ್ 0 to ಅದು ಎಷ್ಟಾದರೂ ಬರ್ಬೋದು ನಿಮಗೆ ಪಾಸಿಟಿವ್. ಓಕೆ, ಓಪನ್. ಸೊ ದಿಸ್ ಈಸ್ ರೇಂಜ್. ಆದರೆ ಕೋಡೊಮೇನ್ ನಮಗೇನು ಕೊಟ್ಟಿದ್ದಾರೆ ಅವರು, ಸೆಟ್ ಆಫ್ ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ, ಅಂದರೆ ಎಲ್ಲದೂ ಇದೆ ಕೋಡೊಮೇನಲ್ಲಿ. ಸೊ ಕ್ಲಿಯರ್ಲಿ ವಿ ಆರ್ ಅಬ್ಸರ್ವಿಂಗ್ ದಟ್ range is not equal to codomain. ಸೊ ಅಲ್ಲಿಗೆ f is not onto, ನೋಡಿ ಇದು onto ಆಗಲಿಲ್ಲ. therefore this function is neither 1 nor onto. ಸೊ ಇದು 1 ಆಗಲ್ಲ, onto ಕೂಡ ಆಗೋದಿಲ್ಲ. ಓಕೆನಾ? ಸೊ ಇದು ಆನ್2ಗೆ ಸಿಂಪಲಾಗಿ ನಾವು ರೇಂಜ್ ಮತ್ತು ಕೋಡೊಮೇನ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ಫಸ್ಟ್ ಪ್ರಾಬ್ಲಮ್. ನೋಡಿ, ಈಗ ಎರಡನೇ ಎಕ್ಸಾಂಪಲ್ಗೆ ಹೋಗೋಣ. f from R to R ಫಂಕ್ಷನ್ ಚೇಂಜ್ ಆಗಿದೆ, f(x) = 2x ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. 1 ಓಕೆ, ಮತ್ತು ನಮಗೆ ಅದೇನಿದೆ, ರಿಯಲ್ ನಂಬರ್ ಟು ರಿಯಲ್ ನಂಬರೇ ಇದೆ. ಅದನ್ನು ಒಂದು ಎರಡು ಡಯಾಗ್ರಾಮ್ ಹಾಕೊಳ್ಳೋಣ. ಸೊ ಫಂಕ್ಷನ್ ಈಸ್ ಡಿಫೈನ್ಡ್ ಆ್ಯಸ್ f(x) = 2x. ನೋಡಿ, ಎನಿ ರಿಯಲ್ ನಂಬರ್, ಯಾವುದೇ ರಿಯಲ್ ನಂಬರ್ ಆದರೂ ತಗೊಳ್ಬೋದು. ಸೊ ಈಗ ನಾವೇನು ನೋಡಿ, ಈಸಿಲಿ ಗೊತ್ತಾಗುತ್ತೆ ನಮಗೆ. ನೀವು ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಕೊಡ್ತಾ ಹೋದರೆ ವಿಲ್ ಬಿ ಗೆಟಿಂಗ್ ಡಿಫ್ರೆಂಟ್ ಇಮೇಜಸ್. ಓಕೆ, ಆ ಡೆಫಿನಿಷನ್ ನಾವು ಯೂಸ್ ಮಾಡೋದಾದರೆ ಆಲ್ರೆಡಿ ನಾವು ಡೆಫಿನಿಷನ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೀವು ಡಿಫ್ರೆಂಟ್ ಎಲಿಮೆಂಟ್ಸ್ ಕೊಟ್ಟು ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಇಮೇಜ್ ಅಂತಲೂ ಬರೀಬೋದು. ಸೊ ಡೆಫಿನಿಷನ್ ನೀವು ಯೂಸ್ ಮಾಡಿದ್ರಿ ಅಂದರೆ ಓಕೆ ಲೆಟ್ ಮೀ ರೈಟ್ ದಿಸ್. f(a) = f(b) ಇಂಪ್ಲಾಯ್ಸ್, ಈಗ f(a) ಅಂದರೆ ನೀವು ಇಲ್ಲಿ ಎಕ್ಸ್ಗೆ a ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2a = ಇಲ್ಲಿ ಎಕ್ಸ್ಗೆ b ಸಬ್ಸ್ಟಿಟ್ಯೂಟ್ ಮಾಡಿ 2b ಆಯಿತು. ಇಂಪ್ಲಾಯ್ಸ್ ದಿಸ್ 2 ಗೆಟ್ ಕ್ಯಾನ್ಸಲ್ಸ್. a = b ಫಾರ್ ಆಲ್ AB belongs to real number. ನೋಡಿ, f(a) = f(b) implies a = b. ಇದರ ಅರ್ಥ ಏನಂದರೆ f is 1 ಸೊ ಇದು ನಾನು ಡೆಫಿನೇಷನ್ ಯೂಸ್ ಮಾಡಿನೂ ಈ ಥರ ನೀವು ಮಾಡ್ಬೋದು. 1 ಆಯಿತು. ನೋಡಿ, ಆನ್2 ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸೊ ಇಲ್ಲಿ ನಮಗೆ ರೇಂಜ್ ಇದೇ ಸ್ಪೆಸಿಫಿಕ್ ಎಲಿಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಹಾಗಾದರೆ ನಮಗಿಲ್ಲಿ ಏನು ಮಾಡೋಣ ನಾವು ನೋಡಿ, f(x) = 2x ಇದೆ. ಅಬ್ಸರ್ವ್ ಮಾಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿರೋದು. ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಈಗ ನಾನು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಡೆಫಿನಿಷನ್. ಸೊ f(x) ನಾವು ಏನು ರಿಪ್ಲೇಸ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೆ. f(x) ಮೀನ್ಸ್ ಇಟ್ ಈಸ್ y ಅಲ್ವಾ? y = 2x. ಸೊ ಆನ್2 ಚೆಕ್ ಮಾಡ್ತಾ ಇರುವಾಗ ಯು ಸಾಲ್ವ್ ಫಾರ್ x. ದೇರ್ಫೋರ್ x = ನೋಡಿ ಏನು ಬಂತು, y/2. ಅಬ್ಸರ್ವ್ ಮಾಡಿ, x = y/2. ಸೊ ಅದನ್ನು ಮತ್ತೆ ಇಲ್ಲಿ ಬರೀತೀನಿ, x = y/2. ಹಾಗಾದರೆ ಓಕೆ ನೋಡಿ, ಇಂಪಾರ್ಟೆಂಟ್ ಈ y/2 ಅನ್ನೋದು ಅಂದರೆ ನೀವು ವೈಗೆ ಯಾವುದೇ ರಿಯಲ್ ನಂಬರ್ ಕೊಟ್ಟರು ನಮಗೆ ಔಟ್ಪುಟ್ಟು ರಿಯಲ್ ನಂಬರೇ ಬರುತ್ತೆ. ಸೊ ಅವಾಗ ನಾವು ಏನಂತ ಬರೀಬೋದು, ಬಿಲಾಂಗ್ಸ್ ಟು ಆರ್. ಅಂದರೆ x ಈಸ್ ಆಲ್ವೇಸ್ ಎ ರಿಯಲ್ ನಂಬರ್. ನಮಗಿದು ಯಾವಾಗಲೂ ರಿಯಲ್ ನಂಬರೇ ಬರುತ್ತೆ. ವೈಗೆ ನೀವು 1 ಕೊಟ್ಟರೆ 1/2,
3 ಕೊಟ್ಟರೆ 3/2. ಸೊ ಇಟ್ ಗಿವ್ಸ್ ದ ರಿಯಲ್ ನಂಬರ್. ಅಂದರೆ ನಾವೇನು ಪ್ರೂವ್ ಮಾಡಿದ್ವಿ ಡೆಫಿನಿಷನ್ ಪ್ರಕಾರ, ಫಾರ್ ಆಲ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್ ಕೋಡೊಮೇನ್, ಓಕೆನಾ, ಎಲ್ಲ ಎಲಿಮೆಂಟ್ಗಳಿಗೂ ದೇರ್ ಎಕ್ಸಿಸ್ಟ್ ಎಕ್ಸಿಗೆ ನೀವೇನು ಸಾಲ್ವ್ ಮಾಡಿದ್ದೀರಾ y/2, ಅದು ಕೂಡ ರಿಯಲ್ ನಂಬರೇ, ಸಚ್ ದಾಟ್ y is equal to f of x. Therefore f is onto. ನೋಡಿ ಇದು ಆನ್ಟುನೂ ಆಯಿತು, 1 ಆಯಿತು. ಈ ಪೋರ್ಷನ್ ಆಲ್ರೆಡಿ ನಾವು ನೋಡಿದ್ದೀವಿ. y is equal to f of x, ಅದನ್ನು ನೀವು ಬರೀಲೂಬೋದು, ಇಲ್ಲ f is onto ಅಂತ ಬರೆದ್ರು ಮುಗಿಸಿದ್ರು ನಡೆಯುತ್ತೆ. ಸೊ ಆನ್ಟು ಅಂತಂದರೆ ನೋಡಿ ಇಲ್ಲಿ f ಆಫ್ ಎಕ್ಸಿಗೆ ನೀವೇನು ಸಾಲ್ವ್ ಮಾಡಿದ್ರಿ y/2 ಬಂತು, ಇಸ್ ಈಕ್ವಲ್ ಟು ಓಕೆ 2x ಇತ್ತದು. ಸೊ 2x ಅಂದ್ರೇನು y/2 ರಿಪ್ಲೇಸ್ ಮಾಡ್ತೀನಿ, 2 ಕ್ಯಾನ್ಸಲ್ ಆಯಿತು, ನೋಡಿ y ಬಂತು. ದೇರ್ ಫಾರ್ ವಿ ಕ್ಲಿಯರ್ಲಿ ಸಿ ದ್ಯಾಟ್, ಸೊ ಈ y/2 ಅನ್ನೋದೇನು ಎಕ್ಸು, ಸೊ f of x is equal to y. ಹಾಗಾದರೆ ಇದು ಆನ್ಟು ಆಯಿತು. ದೇರ್ ಫಾರ್ f ಈಸ್ ಬೈಜೆಕ್ಟಿವ್, ಯಾಕಂದರೆ ಇದು 1 ಆಯಿತು, ಆನ್ಟುನೂ ಆಯಿತು, ಹಾಗಾಗಿ ಇದೇನಾಯಿತು ಬೈಜೆಕ್ಟಿವ್ ಆಯಿತು. ಓಕೆ, ಸೊ ಈ ಸೆಷನಲ್ಲಿ ನಾವು ನೋಡಿದ್ವಿ ವೆರಿ ವೆರಿ ಸಿಂಪಲ್. ಇದನ್ನು ನೀವು MCQ ಕ್ವಶನ್ ಅಂತಲೂ ಕೂಡ ಅಂದ್ಕೊಳ್ಬೋದು. ಏನು ನಾವು ಮಾಡಿದ್ವಿ, f of x is equal to x to the power of 4, ನೀದರ್ 1 or onto ಅಂತ ಪ್ರೂವ್ ಮಾಡಿದ್ವಿ. f from R to R ಡಿಫೈನ್ಡ್ ಆಸ್ f of x is equal to 2x, ಇದೇನು 1 ಆ್ಯಂಡ್ onto ಅಂದರೆ ಇದು ಬೈಜೆಕ್ಟಿವ್ ಆಯಿತು. ಸೊ 2 ಪ್ರಾಬ್ಲಮ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ.